ಶಿಕ್ಷಣದ ರಾಜ್ಯಗಳಿಗೆ ತೆರಿಗೆ ಪಾಲು ಕಡಿತ ಮಾಡಬೇಕು ಅಂತ ಹೇಳಿ ಕೇಂದ್ರ ಒಂದು ಕಡೆ ಸಜ್ಜಾಗ್ತಾ ಇದೆ. 41% ಬದಲು 40% ಪಾಲು ಕೊಡಬೇಕು ಅಂತ ಹೇಳಿ ಕೇಂದ್ರದ ಚಿಂತನೆ ಇದೆ. ರಾಜ್ಯಗಳ ತೆರಿಗೆ ಪಾಲು ಶೀಘ್ರದಲ್ಲಿಯೇ 1% ಕಡಿತ ಮಾಡಲಾಗುತ್ತಾ? ಹಾಗಾದರೆ ಏನು 1% ತಾನೇ ಅಂತ ಹೇಳಬಹುದು. ಆದರೆ ತೆರಿಗೆ ಕಡಿತದಿಂದ ಈ 1% ತೆರಿಗೆ ಕಡಿತ ಮಾಡಿದ್ರೂ ಕೂಡ ಕೇಂದ್ರಕ್ಕೆ ಉಳಿತಾಯವಾಗುವುದು 35,000 ಕೋಟಿ ರೂಪಾಯಿಗಳು. 35,000 ಕೋಟಿ ರೂಪಾಯಿಗಳು ಕೇಂದ್ರಕ್ಕೆ ಉಳಿತಾಯ ಆಗುತ್ತೆ. ರಾಜ್ಯಗಳಿಗೆ ಒಂದಷ್ಟು ಮೂಗುದಾರ ಹಾಕಬೇಕು ಅಂತ ಹೇಳಿ ಕೇಂದ್ರ ಒಂದು ಕಡೆ ಕಸರತ್ತು ಮಾಡ್ತಾ ಇದೆ. ಪ್ರಸಕ್ತ ವರ್ಷದ ನಿರೀಕ್ಷಿತ ತೆರಿಗೆ ಸಂಗ್ರಹದ ಆಧಾರದ ಮೇರೆಗೆ ಲೆಕ್ಕಾಚಾರವನ್ನು ಹಾಕಲಾಗಿದೆ. ತೆರಿಗೆ ಸಂಗ್ರಹ ಚೇಂಜ್ ಆದರೆ ಕೇಂದ್ರದ ಬಳಿ ಉಳಿತಾಯದ ಮೊತ್ತ ಕೂಡ ಚೇಂಜ್ ಆಗುತ್ತೆ. ಗ್ಯಾರಂಟಿಗಳಿಗೆ ಇದರಿಂದ ಏನಾಗುತ್ತೆ? ಇದರಿಂದ ಕೇಂದ್ರ 1% ತೆರಿಗೆ ಕಡಿಮೆ ಮಾಡಿಬಿಟ್ರೆ ಏನಾಗುತ್ತಪ್ಪ ಅಂತ ನೋಡಿದ್ರೆ ಗ್ಯಾರಂಟಿಗಳಿಗೆ ಭಾರೀ ಪ್ರಮಾಣದ ಎಫೆಕ್ಟ್ ಆಗುತ್ತೆ. ತೆರಿಗೆ ಪಾಲು ಕಡಿತದ ಕಾರಣದಿಂದಾಗಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂದರೆ ಮುಂದಿನ ಹಣಕಾಸು ವರ್ಷದಿಂದ ಈ ತೆರಿಗೆ ಕಡಿತ ಆಗಬಹುದು ಅಂತ ಹಣಕಾಸು ಆಯೋಗಕ್ಕೆ ಕೋರಿಕೆ ಸಲ್ಲಿಸಬೇಕು ಅಂತ ಕೇಂದ್ರ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಅಕ್ಟೋಬರ್ 31 ಒಳಗಡೆ ಶಿಫಾರಸನ್ನು ಸಲ್ಲಿಸಲಿದೆ ಆಯೋಗ. 2026-27 ಹಣಕಾಸು ವರ್ಷದಲ್ಲಿಯೇ ಇದು ಜಾರಿಯಾಗಬಹುದು ಅಂತ. ರಾಜ್ಯ ಮತ್ತು ಕೇಂದ್ರದ ನಡುವೆ ಸಾಕಷ್ಟು ಸಂಘರ್ಷಕ್ಕೆ ಇದು ಕಾರಣ ಆಗುತ್ತೆ ಅಂತ. ನೋಡಿ, 1980ರಲ್ಲಿ ಕೇಂದ್ರದ ತೆರಿಗೆಯಲ್ಲಿ ರಾಜ್ಯದ ಪಾಲು 20% ಇತ್ತು. ತೆರಿಗೆಯಲ್ಲಿ ರಾಜ್ಯದ ಪಾಲು 20% ಈಗ 41% ತಲುಪಿದೆ. ಇದರಿಂದ ಕೇಂದ್ರ ಸರ್ಕಾರದ ವೆಚ್ಚ ಮಾತ್ರ ಜಾಸ್ತಿ ಆಯಿತು. ವೆಚ್ಚ ಹೆಚ್ಚಾಗ್ತಾ ಇರುವುದರಿಂದ ರಾಜ್ಯದ ತೆರಿಗೆ ಪಾಲು ಕಡಿತ ಮಾಡಬೇಕು ಅಂತ ಚಿಂತನೆ ಇದೆ. ರಾಜ್ಯಗಳಿಗೆ ನೀಡುವಂಥ ತೆರಿಗೆಯನ್ನು ಕಡಿತಗೊಳಿಸಿದರೆ ಕೇಂದ್ರಕ್ಕೆ ಲಾಭವಾಗುತ್ತೆ ಅಂತ. ಕೇಂದ್ರ ಸರ್ಕಾರಕ್ಕೆ 35,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ. ಸಾಮಾನ್ಯವಾಗಿ ಸರ್ಕಾರಿ ವೆಚ್ಚದಲ್ಲಿ 60% ಆರ್ಥಿಕತೆ, ಆರೋಗ್ಯ, ಶಿಕ್ಷಣದಂಥ ಸಾಮಾಜಿಕ ಮೂಲಸೌಲಭ್ಯಗಳಿಗೆ ರಾಜ್ಯಗಳು ವಿನಿಯೋಗ ಮಾಡ್ತವೆ. ಕೇಂದ್ರ ಮಾತ್ರ ಭೌತಿಕ ಮೂಲಸೌಲಭ್ಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ. GST ಜಾರಿ ಆದಮೇಲೆ ರಾಜ್ಯಗಳಿಗೆ ಬರುವ ಆದಾಯ ಹೆಚ್ಚಿಸುವಂಥ ಸಾಧ್ಯತೆ ಬಹಳ ಕಡಿಮೆ ಇದೆ. ಉಚಿತ ಕೊಡುಗೆಗಳು, ಇದಕ್ಕೆ ಅನುದಾನ ಇಲ್ಲ. ಅಧಿಕಾರ ಗಿಟ್ಟಿಸಿಕೊಳ್ಳುವ ಸಲುವಾಗಿ ಕೆಲ ರಾಜ್ಯಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ರು ಅಂತ ರಾಜಕೀಯ ವಲಯದ ಚರ್ಚೆ. ಸರ್ಕಾರಕ್ಕೆ, ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊಡೆತ ಕೊಡುತ್ತೆ ಇದು. ಗ್ಯಾರಂಟಿಗಳಿಗೆ ಕಡಿವಾಣ ಹಾಕಬೇಕು ಅಂತ ಕೇಂದ್ರದ ಚಿಂತನೆ ಒಂದು ಕಡೆ ಇದೆ. ಕೆಲವು ರಾಜ್ಯ ಸರ್ಕಾರ ಮಾಸಿಕ ನಗದು ನೆರವು ಕೊಡ್ತಾ ಇವೆ, ಸಾಲ ಮನ್ನಾ ಮಾಡ್ತಾ ಇವೆ, ಉಚಿತ ಯೋಜನೆ ಜಾರಿಗೆ ಮಾಡ್ತಾ ಇವೆ ಅಲ್ವಾ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯಗಳಿಗೆ ತೆರಿಗೆ ಆದಾಯ ಕೊರತೆ ಷರತ್ತು ಹಾಕಲಿದೆ ಕೇಂದ್ರ. ಬಳಿಕ ರಾಜ್ಯಗಳಿಗೆ ಕೇಂದ್ರದಿಂದ ಅನುದಾನವನ್ನು ಬಿಡುಗಡೆ ಮಾಡೋದು ಅಂತ ಆಗಿದೆ ಪ್ಲಾನ್.